ಡಾಕ್ಟರ್ ಡಾಕ್ಟರ್ ಈಗ ಹೇಗಿದ್ದಾರೆ ನಮ್ಮ ವೈನಿ? ಮಿಸ್ಟರ್ ಸಿದ್ಧಾಂತ್, ಸದ್ಯಕ್ಕೆ ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಗೈತಿ. ಅದರ ಮಗುವಿಗೆ ಯಾವ ಗ್ಯಾರಂಟಿ ಕೊಡೋಕ್ಕಾಗಂಗಿಲ್ಲ. ಅದರ ಸ್ವಲ್ಪ ಮಟ್ಟಿಗೆ ನಾವು ಚಾನ್ಸಸ್ನ ತೊಗೋಬೋದು. ನಾವು ಆವಾಗಲೇ ನಿಮ್ಮ ಹತ್ರ ಮಾತಾಡಿದ್ವಲ್ಲ ಡಾಕ್ಟರ್, ಕೇರಳಕ್ಕೆ ಹೋಗ್ತೀವಿ, ಅಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ ಅಂಥೇಳಿ. ಸೊ ನಮಗೆ ಇಮಿಡಿಯೇಟ್ ಡಿಸ್ಚಾರ್ಜ್ ಮಾಡಿಬಿಡಿ, ನಾವು ಒಂದು ಚಾನ್ಸು ನೋಡ್ತೀವಿ. ನಿಮ್ಮ ಇಷ್ಟ. ನಾನು ಎಷ್ಟೋ ಹೇಳಿದೆ ನಿಮಗೆ, ನೋಡಿ ಕಂಡೀಷನ್ ಈ ಥರ ಆಯ್ತು ಅಂತೇಳಿ. ನೀವು ಅಲ್ಲಿ ಕರ್ಕೊಂಡು ಹೋಗ್ತೇವಂತ ಹೇಳಕತ್ತೀರಿ. ಸೊ ನಿಮ್ಮ ಡಿಸಿಷನ್ ಒಳ್ಳೇದಾಗಲಿ. ಪೂಜಾ ಅವರು ಅವ್ರ ಮಗು ಎರಡು ಇಬ್ಬರು ಕ್ಷೇಮವಾಗಿರಲಿ ಅಂತ ನಾನು ಹಾರಿಸ್ತೇನೆ. ಏನೇ ಇತ್ತಂದರೂ ನಂಗೆ ಇಮಿಡಿಯೇಟ್ ಕಾಲ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಉಪಕಾರನ ನಾನು ಎಂತೂ ಮರೆಯಂಗಿಲ್ಲ. ಎಷ್ಟು ಸಪೋರ್ಟ್ ಮಾಡಿದ್ರಿ ನೀವು ನಮ್ಗೆ. ನಾನು ಇಮಿಡಿಯೇಟ್ ಕರ್ಕೊಂಡು ಹೋಗ್ತೀನಿ. ಫ್ಲೈಟ್ ರೆಡಿ ಐತಿ, ಇಮಿಡಿಯೇಟ್ ಕರ್ಕೊಂಡು ಹೋಗ್ತೀನಿ ನಾನು ಪೂಜಾನ. ಫ್ಲೈಟಿಂದ ಅಂದರೆ ತುಂಬ ಹೊತ್ತಾಗಂಗಿಲ್ಲ. ಸರಿ ಮಿಸ್ಟರ್, ಹುಷಾರಾಗಿ ಕರ್ಕೊಂಡೋಗಿ. ಥ್ಯಾಂಕ್ ಯು ಡಾಕ್ಟರ್. ನಮ್ಮ ಪರಿಸ್ಥಿತಿನೆಲ್ಲ ಅರ್ಥ ಮಾಡಿಕೊಂಡು ನಾವು ಹೇಳಿದ್ದಕ್ಕೆಲ್ಲ ನೀವು ಕೋಆಪ್ರೇಟ್ ಮಾಡಿದ್ರಲ್ಲ, ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಪೂಜಾ, ಏನು ನನ್ನ ಮಗಳ ಯುಗಾದಿ ಹಬ್ಬಕ್ಕೆ ಕರೆದ ನಿನ್ನ ಅಳಿಯಾನ ಹಬ್ಬ ಮಾಡ್ಬೇಕಂತಿದ್ನಲ್ಲವ, ಹಿಂಗಾಗೈತವ. ಹೊಟ್ಟೆಲಿ ನಿಂತೀನಿ ಅಂತ ಹೇಳಿದೆ. ಇನ್ನು ಹೊಳಿ ಹಳ್ಳ ದಾಟಬಾರ್ದು ಅಂತೇಳಿ ಬ್ಯಾಡ್ ತಗೋ, ಹಂಗಾರೆ ಕಳ್ಕೊಬ್ಸ ಮಾಡ್ಕೊಂಡ ಬರು ಅಂತಂದೆ. ಅಷ್ಟರೊಳಗೆ ಅದೇ ಇಷ್ಟೆಲ್ಲ ಮಾಡ್ಬಿಟ್ನ ಪೂಜಾ. ದೇವ್ರು, ಆ ದೇವ್ರು ನಮಗೆ ಭಾಳ ಮೋಸ ಮಾಡಿಬಿಟ್ಟ. ಏನ್ರಿ ಸಿದ್ಧಾರ್ಥಿದೆ ನನ್ನ ಮಗಳ ಪರಿಸ್ಥಿತಿ? ಯಾರಿದು ನೋಡಿಮ್ಮ, ಪೇಷಂಟ್ ಹತ್ರ ಈ ಥರ ನೀವು ಹತ್ತು ಕರೆದು ಮಾಡಬಾರ್ದು. ಪೇಷಂಟ್ಗೆ ಡಿಸ್ಟರ್ಬ್ ಆಕೈತಿ. ಮೊದಲೇ ಅವ್ರದ್ದು ಸಿಚುವೇಶನ್ ಕ್ರಿಟಿಕಲ್ ಆಗೈತಿ. ಸಿದ್ಧಾರ್ಥವ್ರೆ, ಹೇಳಿ ಸ್ವಲ್ಪ ನೀವು ಅವ್ರಿಗೆ. ಡಾಕ್ಟರ್, ಅವರು ನಮ್ಮ ಅತ್ತಿಯವರು, ಪೂಜಾ ಅವ್ರ ತಾಯಿ. ಯಾರೇ ಆಗಲಿ ಮಿಸ್ಟರ್, ಈ ಥರ ಪೇಷಂಟ್ ಮುಂದೆ ಆಡಬಾರ್ದಲ್ಲ. ಪೇಷಂಟ್ ಕಂಡೀಷನ್ ನಿಮಗೆ ಗೊತ್ತಲ್ಲ. ಅತ್ತಿಯರ ಸಮಾಧಾನ ಮಾಡ್ಕೊರಿ. ಪೂಜಾಗೆ ಏನೂ ಆಗಂಗಿಲ್ಲ. ಪೂಜಾಗೆ ಏನೂ ಹಾಕೋ ಬಿಡೋದು ಇಲ್ಲ. ನೋಡ್ರಿ, ಟೈಮ್ ಇಲ್ಲ. ಅಲ್ಲಿ ಫ್ಲೈಟ್ ರೆಡಿ ಮಾಡೀವಿ. ಪೂಜಾನ ಕೇರಳ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದು ಸ್ಪೆಷಲ್ ಹಾಸ್ಪಿಟಲ್ ಐತಿ. ಇಂಥದಕ್ಕೆಲ್ಲ ಅವ್ರು ಭಾಳ ಫೇಮಸ್. ಹೆಂಗಾರ ಮಾಡಿ ಪೂಜಾನ ಮಗುನ ಇಬ್ಬರನ್ನೂ ಉಳಿಸ್ಕೊಳ್ಳೋಣಂತ. ನಡೀರಿ. ಇದೀಗ ಟೈಮ್ ವೇಸ್ಟ್ ಮಾಡೋದಿಲ್ಲ. ಅದಕ್ಕೆ ನಿಮ್ಗೆ ಫೋನ್ ಹಚ್ಚಿನ ಕರೆಸಿದ್ದು. ಯಾರಿಗೂ ಈ ವಿಚಾರ ಹೇಳಬೇಡ್ರಿ, ಇಮಿಡಿಯೇಟ್ ಹೊರಟು ಬರ್ರಿ ಅಂತ ಹೇಳಿದ್ದು ಇದಕ್ಕೆ ನಾನು. ಯಾಕಪ್ಪ ಡಾಕ್ಟರ್ ಏನಂದ್ರೆ ಮಗುಗೇನ್ರಿ ಪೆಟ್ಟಾಗಿದೆ ಅಂತ? ನೋಡ್ರಿ ಅತ್ತಿಯಾರ, ಈಗ ಟೆನ್ಷನ್ ತೊಗೋಬೇಡ್ರಿ. ನೋಡ್ರಿ ಗಿರ್ಜಕರ, ಈಗ ನಾವು ಧೈರ್ಯವಾಗಿ ತೊಗೊಂಡು ಪೂಜಾಕ ನಮ್ಮ ಮಗುನ ಉಳಿಸ್ಕೋಬೇಕು. ಅದನ್ನು ಬಿಟ್ಟು ನಾವು ಹೆದರಿದ್ರೆ ಆಗಂಗಿಲ್ಲ. ಸ್ವಲ್ಪ ಇಮಿಡಿಯೇಟ್ ಹೋಗ್ಬೇಕು. ಟೈಮ್ ಇಲ್ಲ ಅವ್ರಿಗೆ. ಅವ್ರದ್ದು ಪರಿಸ್ಥಿತಿ ಭಾಳ ಗಂಭೀರ ಐತಿ, ಅರ್ಥ ಮಾಡ್ಕೊರಿ. ನಡ್ರಿ, ಧೈರ್ಯಗಿಡ್ಬೇಡ್ರಿ, ನಾವು ಇರ್ತೀವಿ. ಈಗ ಪೂಜಾನ್ ಜೊತೆ ಒಬ್ರು ಯಾರು ಹೆಣ್ಮಕ್ಳು ಬೇಕಂತೇಳಿ ನಿಮ್ಗೆ ಕರೆಸಿದ್ದು. ನಾವು ಮನೆಯವ್ರಿಗೆ ಯಾರಿಗೂ ಈ ವಿಚಾರ ಹೇಳಿಲ್ಲ. ಯಾಕಂತಂದ್ರೆ ನಿಮ್ಗೆ ಗೊತ್ತೈತಲ್ಲ, ನಮ್ಮವ್ವ ಹಾರ್ಟ್ ಪೇಷಂಟ್. ಈ ವಿಚಾರ ಗೊತ್ತಾದ್ರೂ ಅಂದ್ರೆ ಎದಿ ನೋಡ್ಕೊಂಡ್ಬಿಡ್ತಾಳಕ್ಕಿ. ಪೂಜಾ ವೈನಿ ಪ್ರೆಗ್ನೆಂಟ್ ಅನ್ನೋ ವಿಚಾರ ಕೇಳಿ ಭಾಳ ಖುಷಿ ಪಟ್ಟಾಳ. ಇನ್ನು ಹಿಂಗೆ ಆತಂದ್ರೆ ಬೇಡ. ನಾವು ಅವ್ರಿಗೇನೋ ಒಂದು ಹೇಳ್ತೀವಿ. ನಾವೇನು ಹೇಳ್ಬಿಟ್ಟಿವಿ ಅಂತಂದ್ರೆ, ಪೂಜಾ ವೈನಿನ ಅವ್ರ ತವ್ರ ಮನೆಗೆ ಕಳ್ಸಾತೀವಿ. ಯಾಕೋ ಭಾಳ ಆಸೆ ಪಟ್ಟರು ಬಸರಿ ಬೈಕೆ ಬ್ಯಾಡ ಅನ್ಬಾರ್ದು ಅಂತ ಹೇಳಿವಿ. ನೀವು ಹಂಗೆ ನಡ್ಕೋರಿ. ಈಗ ನಡ್ರಿ, ಟೈಮ್ ಇಲ್ಲ ಗಿರ್ಜಕರ, ನಡ್ರಿ. ಅಥವಾ ನನ್ನ ಮಗಳಿಗೆ ಪರಿಸ್ಥಿತಿ ಒಳಗೆ ನೋಡಿದ್ರಿಂದ ಅಮ್ಮ ದುರ್ಗವ್ವ, ನೀ ನನ್ನ ಮಗಳ ನನ್ನ ಕೂಸನ್ನ ಕಾಪಾಡ್ರವ. ನನ್ನ ಮಗಳ ಹೊಟ್ಟೆ ಒಳಗಿರೋ ಕೂಸನ್ನ ನೀನೇ ಕಾಪಾಡ್ಬೇಕವ. ತಾಯಿ ನೀನೇ ಕಾಪಾಡ್ಬೇಕು. ಅತ್ತೀರ ಅಳ್ಬೇಡ್ರಿ, ಕಣ್ಣು ಒರೆಸ್ಕೋರಿ. ಆ್ಯಂಬುಲೆನ್ಸ್ ಹೇಳಿರಲ್ಲ, ಹಾಸ್ಪಿಟಲ್ ಆ್ಯಂಬುಲೆನ್ಸಿಗೆ ಕಳಿಸ್ಕೊಡ್ತೀನಿ ಮಿಸ್ಟರ್ ಸಿದ್ಧಾರ್ಥ್. ಏರ್ಪೋರ್ಟ್ ತನಕ ಅದೇ ಬರುತ್ತೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ವಿಜಯ್, ಥ್ಯಾಂಕ್ ಯು ಸೋ ಮಚ್. ನೀನು ಈ ಉಪಕಾರನ ಎಂದೂ ಮರೆಯಂಗಿಲ್ಲ. ನಿಮ್ಮ ರಿಲೇಟಿವ್ಸ್ಗೆಲ್ಲ ಕೇಳಿ ಹಾಸ್ಪಿಟಲ್ ಅಡ್ರೆಸ್ಸು ಪ್ರತಿಯೊಂದು ನಮ್ಗೆ ತಿಳಿಸ್ಕೊಟ್ಟು. ನಿಜವಾಗ್ಲೂ ನೀನು ಉಪಕಾರನ ಎಂದೂ ಮರೆಯಂಗಿಲ್ಲ. ನೋಡಿ ಸಿದ್ಧಾರ್ಥ್, ಇದು ಥ್ಯಾಂಕ್ ಯು ಹೇಳೋ ಟೈಮ್ ಅಲ್ಲ. ಫಸ್ಟ್ ಪೂಜಾ ಅವರು ಆರಾಮ ಆಗ್ಬೇಕು. ನಡ್ರಿ, ನಿಮ್ಮ ಜೊತೆ ನಾನು ಬರ್ತೀನಿ. ಆ ಹಾಸ್ಪಿಟಲ್ದು ಎಲ್ಲ ತೋರಿಸ್ಬೇಕಲ್ಲ. ನಡ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ, ನಡೀರಿ. ಸಿದ್ಧಾರ್ಥ್, ಹಿಡ್ಕೊಬ ಲಗುನ ನಮ್ಮ ಆ್ಯಂಬುಲೆನ್ಸ್ ಒಳಗೆ ಹಾಕೊಂಡು. ಪೂಜಾನ ಡಾಕ್ಟರ್ ಕಡೆ ತೋರ್ಸಕ್ಕೆ ಸಿದ್ಧಾಂತ ಇದ್ದು ಸೇರಿ ಪೂಜಾನ ಕೇರಳ ತನಕ ಕರ್ಕೊಂಡ್ಬರ್ತಾರೆ. ಫ್ಲೈಟ್ನಾಗ ಕರ್ಕೊಂಡ್ಬರ್ತಾರೆ. ಯಾಕಂತಂದ್ರೆ ಪೂಜಾಂದ ಸಿಚುವೇಶನ್ ಭಾಳ ಕ್ರಿಟಿಕಲ್ ಆಗಿರ್ತೈತಿ. ಇಮಿಡಿಯೇಟ್ ಆಕಿಗೆ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕಾಗಿರ್ತೈತಿ. ಡಾಕ್ಟರ್ ಸಲಹೆ ಮೇರೆಗೆ ಅವ್ರು ಕರ್ಕೊಂಡ್ಬರ್ತಾರೆ. ಮುಂದೆ ಏನಾಗ್ತೈತಿ ಅಂತೇಳಿ ನೀವು ಅಣ್ಣ ಹೇಳಿ ಸಿದ್ಧಾಂತ್. ಅಣ್ಣ, ಇಲ್ಲಿ ತನಕ ಅಷ್ಟೇ ಬೈ ರೋಡ್ ಹೋಗೋಕ್ಕಾಗೋದು. ಇನ್ನು ಮುಂದೆ ನಾವು ಬೋಟ್ ಒಳಗೆ ಹೋಗಬೇಕು. ಹೌದು ಸಿದ್ಧಾರ್ಥವ್ರೆ,
ಅವರು ಹೇಳಿದ್ದು ಹಿಂಗೆ ಇಲ್ಲಿ ಮಟ್ಟ ಅಷ್ಟೇ ರೋಡ್ನಾಗ ಹೋಗ್ಬೋದು ನೀವು ಕಾರ್ ತೊಗೊಂಡು ಹೋಗ್ಬೋದು ಆಮೇಲೆ ನೀರೊಳಗೆ ಹೋಗಬೇಕು ನೀರು ದಾಟಿ ಆ ಕಡೆನೇ ಇರೋದು ಹಾಸ್ಪಿಟಲ್ ಭಾಳ ಆಯುರ್ವೇದಿಕ್ ಭಾಳ ಮೈಲಿಗೆ ಇರ್ಬೇಕಲ್ಲಿ ಹಿಂಗಾಗಿ ನೀರೊಳಗೆ ಹೋಗ್ಬೇಕೀಗ ಅಲ್ಲ ವಿಜಯ್, ನಾವೇನೋ ಹಿಂಗೆ ಹೋಗ್ತೀವಿ, ಆದ್ರೆ ಪಾಪ ಪೂಜಾನ ಹೆಂಗೆ ಕರ್ಕೊಂಡು ಹೋಗೋದು? ಅಣ್ಣ, ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ. ತಲೆ ಕೆಡಿಸ್ಕೊಬೇಡ ಅಂದ್ರೆ ಆಕಿ ಕಂಡೀಷನ್ ನಿಂಗೆ ಗೊತ್ತೈತಲ್ಲ, ಡಾಕ್ಟರ್ ಹೆಂಗೆಲ್ಲ ಹೇಳಿ ಡಿಸ್ಚಾರ್ಜ್ ಮಾಡಿದ್ದಾರೆ ನಿಂಗೆ ಗೊತ್ತಲ್ಲ ಸಿದ್ಧಾರ್ಥ್. ಪ್ರತಿಯೊಂದು ನನಗೂ ಗೊತ್ತು, ನಾನೆಲ್ಲ ಕೇಳ್ಕೊಂಡು ಬಂದೀನಿ. ಒಂದು ಸ್ಪೆಷಲ್ ಬೋಟ್ ಐತಂತ, ಅದ್ರೊಳಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ಯಾರ. ನಾ ಅವ್ರಿಗೆ ಹೇಳಿ ಬಂದೇನಿ, ಅವ್ರ ಜೊತೆ ಮಾತ್ರಕ್ಕೆ ಹೋಗಿದ್ದೆ ನಾನು. ದೇವ್ರೆ ಪಾಪ, ಆಕಿ ಮೊದಲು ಇಂಥ ಸಿಚುವೇಶನ್ ಒಳಗದಾಳ. ಪಾಪ ಆಕಿಗೆ ಎಷ್ಟಂತ ನಾವು ತ್ರಾಸ ಕೊಡೋಕ್ಕಾಕೈತಿ ಹೇಳ್ಸಿದ್ದ ಅಂತ. ಅಣ್ಣ, ಈ ದಾರಿ ಬಿಟ್ಟು ನಮ್ಗೆ ಬೇರೆ ದಾರಿನೇ ಇಲ್ಲ. ಈಗ ನಾವು ಕರ್ಕೊಂಡು ಹೋಗ್ಲೇಬೇಕು. ಇಲ್ಲಿ ನೋಡು, ಇಲ್ಲಿ ಬೋಟ್ ಹೆಂಗದಾವ ಅದ್ರೊಳಗೆ ನಾನು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ, ಏನೂ ತ್ರಾಸ ಆಗ್ಲಂಗೆ ವೈನಿಗೆ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗೋಣ. ನೀನು ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಡ, ಅರ್ಥ ಆಯ್ತಾ? ಬಾ, ಇದನ್ನು ಮೊದಲು ಅತ್ತಿಯವ್ರಿಗೆ ಹೇಳಿ ಪೂಜಾ ವೈನ್ ಕರ್ಕೊಂಡು ಹೋಗೋಣ ನಡಿ. ಸಿದ್ಧಾರ್ಥ್, ಏನಾತಪ್ಪ? ಯಾಕಪ್ಪ ಇಲ್ಲಿ ನಿಂತ್ರಿ? ಏನಾತ? ಅಯ್ಯೋ ಅತ್ತೀರ, ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಇಲ್ಲಿಂದ ಅಷ್ಟ ಗಾಡಿ ಇಲ್ಲೇನೋ ಹೋಗೋಕ್ಕಾಗೋದು, ಇನ್ನು ಮುಂದೆ ಬೋಟ್ಲೇನೋ ಹೋಗ್ಬೇಕಂತ. ಅಂದರೆ ಇದರ ದಾಟಿ ಆ ಕಡೆ ಐತಂತದ ಹಾಸ್ಪಿಟಲ್. ಹೀಗಾಗಿ ಅಲ್ಲಿ ಮಡಿ ಮೇಲ್ಗಿನೂ ಭಾಳ ಇರ್ಬೇಕಂತ. ಅಲ್ಲಿ ನೋಡೋಣ, ಅಲ್ಲಿ ಏನೇನು ರೀತಿ ರಿವಾಜುಗಳದಾವು ಅದ್ರ ತಕ್ಕ ನಡ್ಕೊಂಡ್ರೆ ಆಯ್ತು. ಈಗ ಪೂಜಾನ ಕರ್ಕೊಂಡು ಅಲ್ಲಿ ಬೋಟ್ ಐತಿ, ಬೋಟ್ ಒಳಗೆ ಹೋಗ್ಬೇಕು. ಸಿದ್ಧಾರ್ಥ ಅವ್ರಿ ನೀವೊಂದು ಕೆಲಸ ಮಾಡ್ರಿ, ಆ ಬೋಟ್ ಒಳಗೆ ನೀವು 4 ಜನ ಹೋಗ್ರಿ, ನಾ ಇನ್ನೊಂದು ಬೋಟ್ ಒಳಗೆ ಬರ್ತೀನಿ. ಯಾಕೆ ವಿಜಯ್? ಅಲ್ಲ, ಪೂಜಾ ಮೊದಲು ಪೇಷಂಟ್ ಅಲ್ಲ, ಈಗ ಕೂಡಕ್ಕಾಗಿಲ್ಲ, ಮಲ್ಕೊಂಡು ಹೋಗ್ಬೇಕು. ನೀವು ಅಷ್ಟು ಕಂಫರ್ಟ್ ಆಕೈತಿ, ನೀವು ಹೋಗ್ರಿ, ನಾನು ಇನ್ನೊಂದು ಬೋಟ್ಲಿ ಬರ್ತೀನಿ. ಅಲ್ಲ, ನೀವು ಬರ್ಬೋದಿತ್ತಾರ ನಮ್ಮ ಜೊತೆನೆ. ಇರಲಿ ಅಣ್ಣ, ಅವ್ರ ಪಾಪ ಇನ್ನೊಂದು ಬೋಟ್ಲಿ ಬರ್ತೀನಿ ಅಂತಾರ. ಬರಲಿ, ಪೂಜಾ ವೈನಿನ ಮತ್ತೀಗ ನಾವಾ 3 ಜನ ಆಗ್ಬಿಡ್ತೀವಿ ಪೂಜಾ ವೈನ್ ಹಿಡ್ಕೊಂಡು. ಅದಕ್ಕೆ ಬೇಡ, ಅವರು ಇನ್ನೊಂದು ಬೋಟ್ಲಿನ ಬರಲಿ. ವಿಜಯನ, ನೀವು ಇನ್ನೊಂದು ಬೋಟ್ಲಿನ ಬರ್ರಿ, ನಾವು ಈಗ ಪೂಜಾ ವೈನಿನ ಒಂದು ಬೋಟ್ನ ಕರ್ಕೊಂಡು ಹೋಗ್ತೀವಿ. ಸರಿ ಬರ್ರಿ, ಇಷ್ಟು ಕೂಡಿ ಇವ್ರನ್ನ ಹಿಡ್ಕೊಂಡು ಎತ್ಕೊಂಡು ಬೋಟ್ನಾಗ ಕುಂಡ್ರಸೋಣಂತ. ಆಮೇಲೆ ನಾ ಇನ್ನೊಂದು ಬೋಟ್ಲಿ ಬರ್ತೀನಿ. ಸರಿ ಪಾಪ, ನಂಗೆ ಆಕಿ ಇಷ್ಟೆಲ್ಲ ನಾಶ ಮಾಡತ್ತೇವೇನೋ ಅನ್ಸಾಕತ್ ಬಿಟ್ಟೈತಿ. ಎಲ್ಲಿ ಹಾಸ್ಪಿಟ್ಲಾಗ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಒಳ್ಳೇದಿತ್ತ ಅಂತ ಈಗ ಫೀಲ್ ಆಗತ್ತೈತಿ. ಈ ಟೈಮ್ ಒಳಗೆ ಹಂಗೆ ಅನ್ಸೋ ಸಹಜನೇ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು. ನೋಡಿ, ಪೂಜಾ ವೈನಿ ಆರಾಮಾಗಬೇಕಲ್ವ, ನಿಮ್ಮ ಮಗುನು ಹುಷಾರಾಗಿರ್ಬೇಕಲ್ವ. ನಾವು ಅಷ್ಟಕ್ಕೆಲ್ಲ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಇಲ್ಲಿ ತನಕ ನಾವು ಓಡೋಡಿ ಬಂದಿದ್ದು, ಟೈಮ್ ವೇಸ್ಟ್ ಮಾಡೋದು ಬೇಡಣ್ಣ. ಅಲ್ಲಿಂದ ಫ್ಲೈಟ್ಲಿ ಎಷ್ಟು ಲಗು ಬಂದಿ ನಾವು. ಇಲ್ಲಿಂದ ನಾವು ಅಷ್ಟು ಟೈಮ್ ತೊಗೋತೈತಿ ನಾವು ಹಾಸ್ಪಿಟ್ಲಿಗೆ ಹೋಗಕ್ಕೆ, ಫ್ಲೈಟ್ಲಿ ಬಂದಷ್ಟೇ. ಯಾಕಂತಂದ್ರೆ ಈಗ ಸ್ವಲ್ಪ ದೂರ ಆಗ್ತೈತಿ. ನಡಿಯಣ್ಣ, ಎತ್ಕೊಂಡು ನಡಿ ಪೂಜಾ ವೈನಿನ. ಸರಿ ಸಿದ್ಧಾಂತ, ಹುಷಾರ್ರಿ, ಹುಷಾರು. ಸಿದ್ಧಾರ್ಥ, ನನ್ನ ಮಗಳ ಪರಿಸ್ಥಿತಿ ನೋಡೋಕ್ಕಾಗೋದಪ್ಪ, ನನ್ನ ಗಾಡೀಲಿ ನೋಡೋಕ್ಕಾಗೋತ್ತೆ. ಆ ಡಾಕ್ಟರ್ ಹೇಳಿದ್ ನಂಬ್ಕೊಂಡು ಇಲ್ಲಿ ತನಕ ಬಂದ್ಬಿಟ್ಟಿವಿ. ನನ್ನ ಮಗಳು ಹುಷಾರಾಗ್ತಾಳಲ್ಲ ಸಿದ್ಧಾರ್ಥ? ಗಿರ್ಜಕರ, ನೀವೇನೂ ಟೆನ್ಷನ್ ತೊಗೋಬೇಡ್ರಿ. ಪೂಜಾ ವೇಣಿಗೆ ಏನೂ ಆಗಂಗಿಲ್ಲ, ಏನಾಗಕ್ಕೆ ನಾವು ಬಿಡೋದೂ ಇಲ್ಲ. ನೀವು ತಲೆ ಕೆಡಿಸ್ಕೊಬೇಡ್ರಿ. ದೇವ್ರ ಅದ ನಮ್ಮ ಪಾಲಿಗೆ. ನಾವು ಯಾರಿಗೂ ಮೋಸ ಮಾಡಿಲ್ಲ ಜೀವನದಾಗ, ದೇವ್ರು ನಮಗೂ ಮೋಸ ಮಾಡೋಕ್ಕಿಲ್ಲ. ನಾವು ಇಲ್ಲಿ ಮಟ್ಟ ಬಂದೀವಿ ಅಂತಂದ್ಮೇಲೆ ಒಂದು ಒಳ್ಳೇದಕ್ಕೆ ದೇವ್ರು ನಮಗೆ ದಾರಿ ತೋರಿಸೋಣಂತ. ಯಾವುದು ದಾರಿನ ತೋರಿಸ್ದಿಲ್ಲ ನಮಗೆ ಅಂತದ್ರಾಗ ಆ ವಿಜಯನ ಹೆಂಡತಿ ಬಂದು ದೇವ್ರು ಹಂಗೆ ಬಂದು ಈ ದಾರಿ ಹೇಳ್ಯಾರ. ದೇವ್ರದ ನಮ್ಮ ಪಾಲಿಗೆ, ದೇವ್ರ ದಾರಿ ತೋರಿಸ್ದಂಗೆ ದೇವ್ರ ಮೇಲೆ ಭಾರ ಹಾಕಿ ಟ್ರೀಟ್ಮೆಂಟ್ ಕೊಡಿಸ್ಬೇಕೀಗಷ್ಟೆ. ಒಂದು ದಿನ ದವಾಖಾನೆಗೆ ಹೋದಕ್ಕೆಲ್ಲ ನನ್ನ ಮಗ ಭಾಳ ಅಂದ್ರೆ ನೆಗಡಿ ಜ್ವರ ಅಷ್ಟೆ. ಈಗ ಹೆಂಗೆ ಮಕ್ಕೊಂಬಿಟ್ಟಾಳೆ ನೋಡ್ರಿ. ನನಗೆ ನನ್ನ ಮಗಳ ಪರಿಸ್ಥಿತಿ ನೋಡೋಕ್ಕಾಗತ್ತೆ. ನಿಮಗೆ ಎಷ್ಟು ತ್ರಾಸ ಆಗತ್ತಿತ್ತು ಅತ್ಯಾರ, ನನಗೂ ಅಷ್ಟು ತ್ರಾಸ ಆಗತ್ತೈತ್ರಿ. ನೋಡ್ರಿ ಅತ್ಯಾರ, ಪೂಜಾಗೆ ಏನೂ ತೊಂದರೆ ಆಗಂಗಿಲ್ಲ, ಆಗಕ್ಕೆ ನಾನು ಬಿಡೋದು ಇಲ್ಲ. ನಾನು ಅಷ್ಟಾಗಿ ಡಾಕ್ಟರ್ಗೆ ಹೇಳಿಬಿಟ್ಟೆ, ನನಗೆ ಮಗುಕ್ಕಿಂತ ನನಗೆ ಪೂಜಾನ ಜೀವ ಉಳಿಬೇಕಂತೇಳಿ. ಅದಕ್ಕೆ ಡಾಕ್ಟರ್ ಗರ್ಭಕೋಶ ತೆಗಿಬೇಕಂತನೂ ನಿರ್ಧಾರ ಮಾಡಿದ್ರು. ಅಷ್ಟರೊಳಗೆ ವಿಜಯ್ ಬಂದು ಇಷ್ಟೆಲ್ಲ ಹೇಳಂತಲೇ ಯಾಕೆ ನಾವು ಹೋಗಬಾರ್ದು, ಪೂಜಾನ ಮನಸ್ಸಿಗೆ ಯಾಕಾದ ತಡ್ಕೊಳ್ಳೋ ಶಕ್ತಿ ಇಲ್ಲ, ಆಕಿ ಮಗು ಇಲ್ಲ ಅಂತ ಅನ್ಕೊಂಡು ಹೆಂಗಿರ್ತಾಳೆ. ಅದಕ್ಕೋಸ್ಕರ ಆಕಿಗೋಸ್ಕರ ಆದರೂ ನಾವು ಇಲ್ಲಿ ಒಂದ್ಸಲ ಚಾನ್ಸ್ ತೊಗೊಂಡು ಡಾಕ್ಟ್ರಿಗೆ ತೋರಿಸೋಣ ಅಂತ ಕರ್ಕೊಂಬಂದಿನಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಸರಿ ಬಾ, ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ನನಗೆ ಅದ ಒಂದು ಧೈರ್ಯ. ಅಣ್ಣ, ಇನ್ನೇನು ಹಾಸ್ಪಿಟಲ್ ದೂರ ಬಾಳಿಲ್ಲ. ಅಲ್ಲಿ ಈ ಜೀನ್ಸು ಎಲ್ಲ ನಡೆಯಂಗಿಲ್ಲ ಅಂತ. ಅಲ್ಲಿ ರೂಮ್ ಐತಂತ, ಫಸ್ಟ್ ಪೇಷಂಟ್ನವ್ರು ತೊಗೋತಾರಂತ. ಅಡ್ಮಿಷನ್ ಮಾಡಿ ಆಮೇಲೆ ನಾವಲ್ಲಿ ಪಂಚೇಶಲೆ ಈ ಥರನ ಹಾಕೋಬೇಕಂತ. ಸೊ ಫಸ್ಟ್ ಆ ಕೆಲಸ ಮಾಡಬೇಕು. ಹೌದಾ ಸಿದ್ಧಾರ್ಥ್? ಸರಿಪ್ಪ, ಸರಿ. ನೀವೆಲ್ಲ ಅರ್ವಿ ತೊಗೊಂಬಂದಿರಲ್ಲ? ತಂದೇನಪ್ಪ, ನಾನು ಕೇಳಂತಲೇ ಅವಸರಕ್ಕೆ 1-2 ಸೀರೆ ಇಟ್ಕೊಂಬಂದಿನ ಅಷ್ಟೆ. ಇರಲಿ, ನೋಡೋಣ ಇಲ್ಲಿ ಎಷ್ಟು ದಿನ ಉಳಿ ಅಂತಾರೋ ಏನಕ್ಕಿತ್ತು ಪ್ರತಿಯೊಂದು ನೋಡೋಣ ಅಂತ. ನೋಡಿದ್ರಲ್ಲ,
ಪೂಜಾ ಆರಾಮಾಗ್ತಾಳೋ ಇಲ್ಲೋ, ಪೂಜಾನ ಮಗು ಉಳಿತಿತ್ತೋ ಇಲ್ಲೋ ಅಂಥೇಳಿ ನೆಕ್ಸ್ಟ್ ಎಪಿಸೋಡಲ್ಲಿ ಗೊತ್ತಾಗ್ತೈತಿ. ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ಕಾಯ್ತಾ ಇರಿ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ.